ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜಯಂತಿ ಸಂಭ್ರಮ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನದ ಅಂಗವಾಗಿ ಆಚರಿಸಲ್ಪಡುವ ಈದ್ ಮಿಲಾದ್ ಹಬ್ಬವನ್ನು ಸೆಪ್ಟೆಂಬರ್ 4ರಿಂದಲೇ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸೀರತ್ ಕಮಿಟಿ ಅಧ್ಯಕ್ಷ ಆಜಂ ಔಟಿ ಮುಖಂಡರಾದ ರಫೀಕ್ ಬಾರಿಗಡ್ಡಿ ತಿಳಿಸಿದರು. ರಫೀಕ್ ಬಾರಿಗಡ್ಡಿಯವರು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಅಲ್ಪೋಪಹಾರ, ಹಣ್ಣು ಹಂಪಲುಗಳನ್ನು ವಿತರಿಸಲಿದ್ದಾರೆ. ಜಾಗರಣೆ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಮಸೀದಿಗಳಲ್ಲಿ ಸಿಹಿ ಪದಾರ್ಥಗಳ ವಿತರಣೆ ನಡೆಯಲಿದೆ. ಶುಕ್ರವಾರ ಹಬ್ಬದ ದಿನ ಸೆಪ್ಟೆಂಬರ್ 5ರಂದು ನಗರದ ಶಾ ಆಲಂ ಗೇಟ್ನಿಂದ ಬೃಹತ್ ಮೆರವಣಿಗೆ ನಡೆಯಲಿದೆ. ಸಮಾಜದ ಪ್ರಮುಖರು, ಮೌಲ್ವಿಗಳು ಹಾಗೂ ವಿವಿಧ ಗಣ್ಯರ ಸನ್ಮಾನ ಹಾಗೂ ಮಠಾಧೀಶರಿಂದ ಮೆರವಣಿಗೆಗೆ ಚಾಲನೆ ನೀಡುವ ಕಾರ್ಯಕ್ರಮ ನಡೆಯಲಿದೆ. ಹಳೆಯ ತಹಸೀಲ್ದಾರ್ ಕಚೇರಿ, ಜೋಳದ ಬಜಾರ್, ಹನುಮಾನ್ ಚೌಕ್, ಅಶೋಕ್ ಸರ್ಕಲ್, ದೇಸಾಯಿ ಸರ್ಕಲ್ ಮುಖಾಂತರ ಮೆರವಣಿಗೆ ಸಾಗಿ ಬರಲಿದ್ದು, ಮುಧೋಳದ ರಸ್ತೆಯ ಮಡ್ಡಿ ಈದ್ಗಾ ಮೈದಾನದವರೆಗೂ ಮೆರವಣಿಗೆ ನಡೆಯಲಿದ್ದು, ಅಲ್ಲಿ ಸಾಮೂಹಿಕ ಪ್ರಾರ್ಥನಾ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 5 ಶುಕ್ರವಾರ ನಮಾಜ್ ಇರುವುದರಿಂದ ಸಂಜೆ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು. ಯೂನುಸ್ ಅಸ್ಮಿ ಅವರು ಮಾತನಾಡಿ, ದಿನಾಂಕ 5ರಂದು ಸರಿಯಾದ 8:30ಕ್ಕೆ ಪ್ರಾರಂಭವಾಗುವ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕೋರಿದರು. ದೇಶದ ಏಕತೆ, ಶಾಂತಿಗಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ಎಂದು ಹೇಳಿದರು. ನಗರ ಪ್ರಾಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೋಮಿನ್, ಕುತ್ಬುದ್ದೀನ್ ವಿಜಾಪುರ್, ದಾವೂದ್ ಔಟಿ ಮುಂತಾದವರಿದ್ದರು. ಅಬೂಬಕರ್ ಕುಡ್ಚಿ ಸ್ವಾಗತಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಸಾಯಂಕಾಲ ಜಾಗರಣ ಮುಗಿಸ್ಕರಿಸಿ ಅಲ್ಲಿ ಮತ್ತು ನಾವು ಬೇರೆ ಶೂಟ್ ಗುಂಡಿ ಎಲ್ಲ ಮಸೂದೆ ಜಾಗರಣ ಅಲ್ಲಿ ನಾಳೆ ಮುಂಜಾನೆ 5:30 ಸರ್ಕಾರ ದವಾಖಾನೆ ಒಳಗೆ ನಾಷ್ಟ, ಸಾಯಂಕಾಲ ಜಾಗರಣ ನಂತರ ಪ್ರಸಾದ ಬೇರೆ, ಆಮೇಲೆ ಗುಂಡೆ ಅಲ್ಲಿ ಮಸೂದೆಗೆಲ್ಲ ಮಸೂದೆಗ ಸಾಯಂಕಾಲ ಜಾಗರಣ ಎಲ್ಲರೂ ಜಾಗರಣ ಮಾಡ್ತಾರೆ. ಮುಂಜಾನೆ 5ನೇ ತಾರೀಕು ಶಾಲ್ಮಜಾಗದಿಂದ ದೊಡ್ಡ ಮೆರವಣಿಗೆ ನಮ್ಮ ಪೈಗಂಬರ್ ಅವ್ರದ್ದು 15-3 ವರ್ಷದ ಹೆಚ್ಚಿಂದ ಹೆಚ್ಚು ಜನ ಊಟ ಕೂಡುತ್ತಾರೆ. ಆಮ್ಯಾಗ ನಮ್ಮ ಪೈಗಂಬರ್ ಅವರು ಒಂದು ವಿಶೇಷ ಏನು ಕೊಟ್ಟಾರಪ್ಪ ಅಂದ್ರೆ, ನಮಗೆ ತಮ್ಮ ಮನೆ ಮಕ್ಕಳ ಯಾರು ಉಪವಾಸಗಳು ಇರ್ತಾರೋ ಅವ್ರಿಗೂ ತಮ್ಮ ಮನೆಯಲ್ಲೇ ಏನು ಅಡುಗೆ ಮಾಡಿರ್ತೀರಿ ಆ ಅಡುಗೆಯನ್ನು ಅವ್ರಿಗೂ ಉಪವಾಸ ಯಾರ್ದಾರ ಅಂದ್ರೆ ಅವ್ರಿಗೆ ಮನೆ ಮಕ್ಕಳಿಗೆ ಅವ್ರಿಗೆ ಕೊಡಂತ ನಮಗೆ ಪೈಗಂಬರವರು ಒಂದು ಕುರಾನ್ ಒಳಗೆ ಒಂದು ಆದೇಶ ಮಾಡ್ತಾರೆ. ಮತ್ತು ಶಾಂತದಿಂದ ನಾವೆಲ್ಲರೂ ನಡ್ಕೋಬೇಕು, ಎಲ್ಲರೂ ಒಂದಾಗಿ ನಡಿಬೇಕು. ಪೂರಾ ಭಾರತ ಒಳಗಾಗಲಿ, ಪೂರಾ ದೇಶ ಒಳಗಾಗಲಿ, ಜಮಖಂಡಿ ಒಳಗಾಗಲಿ ಎಲ್ಲ ಕಡೆ ನಾವು ಒಂದಾಗಿ ನಡಿಬೇಕಂತ ನಮ್ಮ ಪೈಗಂಬರವರು ನಮ್ಮ ಕುರಾನ್ ಇದ್ರಾಗ ನಮಗೆ ತಿಳಿಸ್ಯಾರ. ಆಮ್ಯಾಗ ನಮ್ಮ ಪೈಗಂಬರವರು ಮಕ್ಕಾ ಒಳಗೆ ಅವ್ರ ಮನೆ ಇದ್ದಾಗ ಅವರು ನಮಾಜ್ ಹೋಗುತ್ನ್ಯಾಗ ಒಬ್ಬರು ಹೆಣ್ಮಕ್ಳು ವಯಸ್ಸಾದವರು ಅವ್ರ ತಲೆ ಮ್ಯಾಗ ಕಸ ಒಗಿತಿದ್ರು. ಯಾವಾಗ ಬೇಕಾದವರು ನಮಾಜ್ ಹೋಗುತ್ನ್ಯಾಗ ಕಸ ಒಗಿತಿದ್ರು. ಆಮ್ಯಾಗ ಒಂದು ದಿವಸ ನಮ್ಮ ಪೈಗಂಬರು ನಮಾಜ್ ಹೋಗುತ್ನ್ಯಾಗ ಅವ್ರ ಹೆಣ್ಮಕ್ಳು ಇವತ್ತು ಯಾಕೆ ನನ್ನ ಮೈ ಮ್ಯಾಗ ಕಸ ಹೋಗ್ತಿಲ್ಲ ಅಂತ ಕೇಳಿದ್ರು. ಆಮ್ಯಾಗ ಆ ಹೆಣ್ಮಕ್ಳು ಮನ್ಯಾಗ ಆರಾಮಿಲ್ದ ಮಕ್ಕೊಂಡಿದ್ರು. ನಮ್ಮ ಪೈಗಂಬರವರು ಆ ಮನೆಗೆ ಹೋಗಿ ನೀ ಯಾಕೆ ಇವತ್ತು ನನ್ನ ಮೈ ಮ್ಯಾಗ ಕಸ ಹೊಡೆದಿಲ್ಲ ಅಂತ ಅವ್ರು ಕೇಳಿದರು. ಇಲ್ಲ, ನಾನು ತಪ್ಪು ಮಾಡ್ಲಾಕತ್ತೀನಿ, ಇನ್ನು ಮ್ಯಾಗ ನಾನು ತಪ್ಪು ಮಾಡಂಗಿಲ್ಲ ಅಂತ ಪೈಗಂಬರವರು ಕೈ ಹಿಡಿದು ತಪ್ಪನ್ನು ಕೇಳಿದರು. ಅಂತ ನಮ್ಮ ಪೈಗಂಬರವರು ನಮಗೆ ವಿಶೇಷ ಆಗಿ ನಮ್ಮ ಕುರಾನ್ ಒಳಗೆ ಒಂದು ಸಂದೇಶ ಕೊಡ್ತಾರೆ. पहले तमाम
आलम इंसानियत को 1500 साल जश्न हर साल की तरह इस साल भी शहर जम्मू में जुलूस मोहम्मद सल्लल्लाहु अलैहि वसल्लम बड़ी शान शौकत के साथ तारीख 5 सितंबर बरोज़ जुमा ठीक 8:30 बजे शाह आलम गेट से निकलकर जमखंडी शाहराहों से होता हुआ अर्श मस्जिद मड्डी ईदगाह मुद्दा रोड में इख्तिताम पजीर होगा यानी ख़त्म होगा। उसके बाद तमाम आलम इस्लाम के लिए आलम इंसानियत के लिए खुसूसी दुआ की जाएगी। लिहाजा तमाम हजरात से बिला तफरीक़ व मज़हब व मिल्लत तमाम भाइयों से गुजारिश की जाती है कि अमन और शांति के साथ इस रैली में इस जुलूस में शिरकत फरमाकर जुलूस को कामयाब करें और साबित हासिल करें। सीरत कमेटी को खत्म करें।